ಇತ್ತೀಚೆಗೆ ಸೈಬರ್ ಕ್ರೈಮ್ ಅನ್ನೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ಸೈಬರ್ ವಂಚನೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲರೂ ಗಮನಿಸಿರ್ತೀರಿ. ಇದೀಗ ಅತಿ ದೊಡ್ಡ ಸೈಬರ್ ವಂಚಕರ ಜಾಲವನ್ನ ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಬಹಳಷ್ಟು ಜನ ಹಣವನ್ನ ಸೈಬರ್ ವಂಚನೆಯಿಂದ ಕಳ್ಕೊಂಡಿರ್ತೀರಿ. ನೇಪಾಳದಲ್ಲಿ ಕುತ್ಕೊಂಡು ವಂಚಿಸ್ತಾ ಇದ್ದಂತ 11 ಆರೋಪಿಗಳ ಬಂಧನ ಆಗಿದೆ. ಭಾರತೀಯ ಮೂಲದ 11 ವಂಚಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಒಂದಲ್ಲ ಎರಡಲ್ಲ 1,000 ಕೋಟಿ ವಂಚನೆ ಈಗ ಬಯಲಿಗೆ ಬಂದಿದೆ. ತಂಡದಲ್ಲಿ ಭಾರತೀಯರು, ಚೀನಾ ಮೂಲದವರು ಕೂಡ ಭಾಗಿಯಾಗಿದ್ರು. ವಿವಿಧ ಬ್ಯಾಂಕ್ಗಳ 20 ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಬಂಧಿತರಿಂದ 21 ಮೊಬೈಲ್ ಫೋನು, ಲ್ಯಾಪ್ಟಾಪ್, ಸಿಮ್ ಕಾರ್ಡು ಎಲ್ಲವನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ನೋಡಿ, 624 ಬ್ಯಾಂಕ್ ಖಾತೆಗಳ ವಿವರವನ್ನ ಮಂಗಳೂರು ಪೊಲೀಸರು ಪಡ್ಕೊಂಡಿದ್ದಾರೆ. 4,580ಕ್ಕೂ ಹೆಚ್ಚು ಎನ್ಸಿಆರ್ಪಿ ಪೋರ್ಟಲ್ನಲ್ಲಿ ಕೇಸ್ಗಳು ದಾಖಲಾಗಿದ್ದಾವೆ. ದೇಶಾದ್ಯಂತ ಅಮಾಯಕರನ್ನ ವಂಚಿಸ್ತಾ ಇದ್ದಂತ ಸೈಬರ್ ವಂಚಕರ ಗ್ಯಾಂಗ್ ಇದು. 624 ಬ್ಯಾಂಕ್ ಖಾತೆಗಳ ವಿವರಣೆಯನ್ನ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಖಾಕಿಗೆ ಶಾಕ್ ಆಗೋಗಿತ್ತು. ಒಂದು ಬ್ಯಾಂಕ್ ಖಾತೆಯಲ್ಲಿ 167 ಕೋಟಿ ವರ್ಗಾವಣೆ ಆಗಿದೆ. 10 ಖಾತೆಗಳಲ್ಲಿ ಸುಮಾರು 30.70 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ. ಮಕ್ದನ್ ವಿಕ್ರಮ್, ಸೌಮ್ಯಾದಿತ್ಯ ಚಟ್ಟೋಪಾಧ್ಯಾಯ, ಶಿವಕುಮಾರ್, ಗೌರವ್ ಪಾಂಡೆ ಸೇರಿ ಹಲವರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಹ್ಯಾಟ್ಸ್ ಆಫ್ ಹೇಳಬೇಕು ಮಂಗಳೂರಿನ ಪೊಲೀಸರಿಗೆ. ಎಷ್ಟು ಜನರನ್ನ ಇವರು ಮೋಸ ಮಾಡಿದ್ರೋ, ಎಷ್ಟು ಜನರ ಹಣವನ್ನ ವಂಚನೆ ಮಾಡಿದ್ರೋ ಏನೋ. ನೋಡಿ, 624 ಬ್ಯಾಂಕ್ ಖಾತೆಗಳ ವಿವರವನ್ನ ಪಡ್ಕೊಂಡಂತಹ ಮಂಗಳೂರು ಪೊಲೀಸರು ಅದನ್ನ ಪರಿಶೀಲನೆ ಮಾಡಕ್ ಹೋದಾಗ ಅವ್ರಿಗೆ ಒಂದು ಕ್ಷಣ ಶಾಕ್ ಆಗ್ತಾರೆ. ಒಂದು ಖಾತೆಯಲ್ಲಿ ಒಂದು ಬ್ಯಾಂಕ್ನ ಖಾತೆಯಲ್ಲಿ 167 ಕೋಟಿ ಹಣ ವರ್ಗಾವಣೆ ಆಗಿದೆ. 10 ಖಾತೆಗಳಲ್ಲಿ ಸುಮಾರು 30.70 ಕೋಟಿ ರೂಪಾಯಿಯನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ತಂಡದಲ್ಲಿ ಭಾರತೀಯರು ಮತ್ತು ಚೀನಾ ಮೂಲದವರು ಕೂಡ ಭಾಗಿಯಾಗಿದ್ದಾರೆ. ವಂಚಕರ ಜಾಲವನ್ನ ಚೀನಾದ ಹ್ಯಾಂಡ್ಲರ್ಗಳು ಕಂಟ್ರೋಲ್ ಮಾಡ್ತಾ ಇದ್ರು. ನಮ್ಮ ಮಂಗಳೂರು ಪ್ರತಿನಿಧಿ ಗಿರಿಧರ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಿರಿಧರ್, ಅತಿ ದೊಡ್ಡ ಸೈಬರ್ ವಂಚಕರ ಜಾಲವನ್ನ ಮಂಗಳೂರಿನ ಪೊಲೀಸರು ಭೇದಿಸಿದ್ದಾರೆ. ಈ ಆಪರೇಷನ್ ಹೇಗ್ ಮಾಡಿದ್ರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಏನಿದೆ ಗಿರಿಧರ್? ಸಿಂಧೂರ, ಮಂಗಳೂರಿನಲ್ಲಿ ಒಬ್ಬರ ಅಂದ್ರೆ ಒಂದು ವ್ಯಕ್ತಿಯೊಬ್ಬರಿಗೆ 1.38 ಕೋಟಿ ರೂಪಾಯಿ ವಂಚನೆ ಆಗಿತ್ತು. ಸೈಬರ್ ವಂಚಕರು ಈ ಒಂದು ಜಾಲಕ್ಕೆ ಬೀಳಿಸಿ ಅವರನ್ನು ವಂಚನೆಗೆ ಒಳಪಡಿಸಿದ್ರು. ಅದರ ಬಗ್ಗೆ ಆ ಪ್ರಕರಣದ ಬೆನ್ನತ್ತಿದ ಪೊಲೀಸರಿಗೆ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಅದರಲ್ಲೂ ಕೂಡ ಆ ವ್ಯಕ್ತಿ 10 ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿದ್ದು ಕಂಡು ಬಂದಿತ್ತು. ಆ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅದು ನೇಪಾಳಿ ನೆಟ್ವರ್ಕ್ ಮತ್ತು ಚೀನಾದ ನೆಟ್ವರ್ಕ್ ಇರುವಂತದ್ದನ್ನು ಕೂಡ ಕಂಡುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ನೇರವಾಗಿ ಈ ಕಾರ್ಯಾಚರಣೆ ಕೈಗೆತ್ತಿಕೊಂಡಿದ್ದು ನೇಪಾಳಿ ಪೊಲೀಸರ ಸಹಾಯದಿಂದ ಈ ಒಟ್ಟು ನೆಟ್ವರ್ಕ್ ಅನ್ನು ಭೇದಿಸಿದ್ದಾರೆ. ಈ ಸದ್ಯಕ್ಕೆ ಒಂದು ಬ್ಯಾಂಕ್ ಖಾತೆಯಲ್ಲಿ, ಕೇವಲ ಒಂದು ಬ್ಯಾಂಕ್ ಖಾತೆಯಲ್ಲಿ 167 ಕೋಟಿ ರೂಪಾಯಿ ಮೊತ್ತ ವರ್ಗಾವಣೆ ಆಗಿರುವಂತದ್ದು. ಮತ್ತೆ 10 ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ 30 ಕೋಟಿಗೂ ಹೆಚ್ಚು ಹಣ ವರ್ಗಾವಣೆ ಆಗಿರೋದು ಕೂಡ ಪತ್ತೆಯಾಗಿದೆ. ಅದರಲ್ಲಿ ವಿಶೇಷ ಅಂದ್ರೆ ಈ ಒಟ್ಟು ಹಣ ವರ್ಗಾವಣೆ ಆದ ಕೂಡಲೇ ಕೆಲವೇ ಕ್ಷಣಗಳಲ್ಲಿ ಆ ಹಣವನ್ನು ಮತ್ತೊಂದು ಖಾತೆಗೆ ವರ್ಗಾಯಿಸಿ ಮತ್ತೆ US$ ಆಗಿ ವಿದೇಶಕ್ಕೆ ಪರಿವರ್ತನೆ ಮಾಡಿಕೊಂಡು, ವಿದೇಶಿ ಕರೆನ್ಸಿಗೆ ಪರಿವರ್ತನೆ ಮಾಡಿಕೊಂಡು US$ ಆಗಿ ಪರಿವರ್ತಿಸಿ ಅದನ್ನು ಕಾಂಬೋಡಿಯಾ ಮತ್ತು ವಿಯೆಟ್ನಾಂನಲ್ಲಿರುವಂತಹ ಸೈಬರ್ ವಂಚಕರು ಯಾರಿದ್ದಾರೆ ಅವರು ಅದನ್ನು ಕಂಟ್ರೋಲ್ ಮಾಡ್ತಿದ್ರು. ಅವರು ವಿದೇಶಕ್ಕೆ ಆ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ರು ಅನ್ನೋದು ಕೂಡ ಪೊಲೀಸರು ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಈಗ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ಮತ್ತು ರಾಜಸ್ಥಾನ ಮೂಲದ 11 ಮಂದಿಯನ್ನು ಮಂಗಳೂರಿನ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಅದರ ಜೊತೆಗೆ ಅವರು ಈ ಎಲ್ಲ ಈ ಸೈಬರ್ ವಂಚಕರು ನೇಪಾಳದಲ್ಲಿ ಕುಳಿತುಕೊಂಡು ಈ ಒಂದು ವಂಚನೆ ಕೃತ್ಯವನ್ನು ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಗಿರಿಧರ್, ಮತ್ತೊಂದು ಪ್ರಶ್ನೆ ಗಿರಿಧರ್, ಅಂದ್ರೆ ಈ ಒಂದು ಆಪರೇಷನ್ ಮಾಡ್ಲಿಕ್ಕೆ ಮೇಜರ್ ಕಂಪ್ಲೇಂಟ್ ಯಾವ್ದಿತ್ತು? ಯಾವ ರೀತಿ ಮಂಗಳೂರಿನ ಪೊಲೀಸರು ಈ ತಂಡದ ಹಿಂದೆ ಬಿದ್ರು? ಯಾವ ರೀತಿ ಮಂಗಳೂರಿನ ಪೊಲೀಸರಿಗೆ ಕ್ಲೂ ಸಿಕ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ, ಹೇಗೆ? ಅದೇ, ಮಂಗಳೂರಿನ ವ್ಯಕ್ತಿಯೊಬ್ಬರಿಗೆ 1 ಕೋಟಿಗೂ ಹೆಚ್ಚು ವಂಚನೆ ಆಗಿತ್ತು. ಆ ವಂಚನೆಯಾದ ವ್ಯಕ್ತಿಗೆ ಹಣ ವರ್ಗಾವಣೆ ಮಾಡ್ಲಿಕ್ಕೆ 10 ಬ್ಯಾಂಕ್ ಖಾತೆಗಳನ್ನು ಕೊಟ್ಟಿದ್ರು. ಆ 10 ಬ್ಯಾಂಕ್ ಖಾತೆಗಳಿಗೆ ಇವರು ಹಣವನ್ನು ವರ್ಗಾವಣೆ ಮಾಡಿದ್ರು. ಆ ಬ್ಯಾಂಕ್ ಖಾತೆಗಳನ್ನು ಮೊದಲಿಗೆ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅದು ಬೇನಾಮಿ ಹೆಸರುಗಳಲ್ಲಿ ಒಂದು ಖಾತೆ
ಆಗಿತ್ತು. ಅಂದ್ರೆ ಕಮಿಷನ್ ಬೇಸಿದ್ ಕೆಲವರು ಆ ಖಾತೆಗಳನ್ನು ಬೇರೆಯವರಿಗೆ ನಿರ್ವಹಿಸಲು ಕೊಟ್ಟಿದ್ರು ಅನ್ನೋದು ಕೂಡ ಗೊತ್ತಾಗಿರುವುದು. ಅದು ಕೂಡ ಉತ್ತರ ಭಾರತೀಯರ ಹೆಸರಲ್ಲಿ ಇದ್ದದ್ದು. ಆ ನೆಟ್ವರ್ಕ್ ಅನ್ನು ಬೆನ್ನಚ್ಕೊಂಡು ಹೋದಾಗ ಈ ಒಟ್ಟು ಜಾಲದ ಮೂಲ ಗೊತ್ತಾಗಿರುವಂತದ್ದು. ಅದು ಕೂಡ ನೇಪಾಳದಲ್ಲಿರುವಂತದ್ದು ಮತ್ತೆ ಚೀನಾ ಹ್ಯಾಂಡ್ಲರ್ಸ್ ಇದರ ಹಿಂದೆ ಇರುವಂತದ್ದು ಕೂಡ ಗೊತ್ತಾಗಿದೆ. ವಿಶೇಷ ಅಂದ್ರೆ ಭಾರತದಿಂದ ವಿದೇಶಕ್ಕೆ ಕೆಲಸಕ್ಕೆ ಹೋಗುವವರು, ಅದು ಕೂಡ ಒಂದು ನಕಲಿ ಏಜೆನ್ಸಿ ಮೂಲಕ ವಿದೇಶಕ್ಕೆ ಕೆಲಸಕ್ಕೆ ಹೋಗ್ತಾ ಇರುವವರು, ಅವರನ್ನು ಕೂಡ ಈ ಕೃತ್ಯಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋದು ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.